ಗ್ರಾಮಾಯಣ. ಇದು ದೇವನೂರು ಚಂದ್ರು ಅವರು ಬರೆದು ನಿರ್ದೇಶನ ಮಾಡಿರುವಂತಹ ಸಿನಿಮಾ. ಅಂಡ್ ವಿನಯ್ ರಾಜ್‌ಕುಮಾರ್ ಸರ್, ಮೇಘಾ ಶೆಟ್ಟಿ, ಲೂಸ್ ಮಾದ ಯೋಗಿ ಇನ್ನು ದೊಡ್ಡ ತಾರಾಗಣನೆ ಈ ಸಿನಿಮಾದಲ್ಲಿದೆ. ತುಂಬಾ ವರ್ಷಗಳ ಹಿಂದೆ ಶುರುವಾದಂತ ಈ ಸಿನಿಮಾ ನಿನ್ನೆ ಅಷ್ಟೇ ರಿಲೀಸ್ ಆಗಿದೆ. ಸಿನಿಮಾನ ನೋಡಿದ್ದಾಯ್ತು. ಸಿನಿಮಾ ನೋಡಿ ನನ್ಗೇನ್ ಅನಿಸ್ತು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಚಾನಲ್‌ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಮೊದಲಿಗೆ ಇದರ ಒನ್ ಲೈನ್ ಸ್ಟೋರಿ ಬಗ್ಗೆ ಹೇಳೋದಾದ್ರೆ, ಈ ಕಥೆಯ ಮುಖ್ಯ ಪಾತ್ರಧಾರಿ ಹೆಸರು ಶ್ರೀನಿವಾಸ್ ಅಂತ. ಸೊ ಅವನಿರುವಂತಹ ಊರು, ಅವನ ಫ್ಯಾಮಿಲಿ, ಫ್ರೆಂಡ್ಸ್, ಲವ್ ಮತ್ತೆ ಆ ಊರಿನ ಪೊಲಿಟಿಕಲ್ ಇದರ ಸುತ್ತ ನಡೆಯುವಂತಹ ಕಥೆನೇ ಗ್ರಾಮಾಯಣ. ಇನ್ನು ಇಲ್ಲಿರುವಂತಹ ಪಾಸಿಟಿವ್ಸ್ ಬಗ್ಗೆ ಮಾತಾಡೋದಾದ್ರೆ, ಟು ಬಿ ಹಾನೆಸ್ಟ್ ಹೇಳ್ಬೇಕು ಅಂದ್ರೆ ಸಿನಿಮಾದಲ್ಲಿ ಇದ್ದಂತಹ ಕೆಲವೊಂದು ಭಾಗ ಇಷ್ಟ ಆಗುತ್ತೆ. ಅಲ್ಲಿರುವಂತಹ ಕಾನ್ವರ್ಸೇಷನ್ಸ್, ಕೆಲವೊಂದು ಡೈಲಾಗ್ಸ್ ಚೆನ್ನಾಗಿದ್ವು. ಆ ಊರು, ಆ ಊರಲ್ಲಿರುವಂತಹ ಪಾತ್ರಗಳನ್ನ ಬರ್ಕೊಂಡಿರೋ ರೀತಿ, ಆ ಡಾಕ್ಟರ್ ಆಗಿರ್ಬೋದು ಅಥವಾ ಪೊಲಿಟಿಕಲ್ ಲೀಡರ್ ಆಗಿರ್ಬೋದು, ಆ ಫೋಟೋಗ್ರಾಫರ್ ಅಂಡ್ ಆ ಫ್ರೆಂಡ್ಸ್. ಸೊ ಈ ರೀತಿ ಕೆಲವೊಂದು ಪಾತ್ರಗಳು ತುಂಬಾ ಬೇಗ ಅರ್ಥ ಆಗುತ್ತೆ. ತುಂಬಾ ಬೇಗ ಕನೆಕ್ಟ್ ಆಗ್ತಾರೆ ಆ ಪಾತ್ರಗಳು ಆಡಿಯನ್ಸ್‌ಗೆ. ಸೊ ಸಿನಿಮಾದ ಬಿಗಿನಿಂಗ್ ನಲ್ಲೇ ಇವೆಲ್ಲ ತುಂಬಾ ಇಷ್ಟ ಆಗೋಗುತ್ತೆ. ಅಂಡ್ ಹಬ್ಬದಲ್ಲಿ ಲೊಕೇಟ್ ಆಗಿರುವಂತಹ ಆ ಸಾಂಗ್‌ನ ಲಿರಿಕ್ಸ್ ಮತ್ತೆ ಅಲ್ಲಿ ಬರುವಂತಹ ಸಿಚುಯೇಷನ್ ಮತ್ತೆ ಆ ಸೀನ್‌ಗಳು ತುಂಬಾ ಚೆನ್ನಾಗಿದ್ವು ಅಂತ ಹೇಳ್ತೀನಿ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಫಸ್ಟ್ ಹಾಫ್‌ನಲ್ಲಿ ಬರುವಂತಹ 20 ರಿಂದ 30 ನಿಮಿಷ ಈ ಸಿನಿಮಾಗೆ ಒಂದು ಪಾಸಿಟಿವ್ ಅಂತಾನೆ ಹೇಳ್ಬೋದು. ಅಂಡ್ ಆ ಇಂಟರ್ವಲ್ ಅಲ್ಲಿ ಬಂದಂತಹ ಆಕ್ಷನ್ ಎಪಿಸೋಡ್, ಅದರ ರೈಟಿಂಗ್ ಅಂಡ್ ಅವರ ಪರ್ಫಾರ್ಮೆನ್ಸ್ ಎಲ್ಲವೂ ಚೆನ್ನಾಗಿತ್ತು. ಸೆಕೆಂಡ್ ಹಾಫ್‌ನಲ್ಲಿ ಬೆಂಕಿ ಸಾಂಗ್ ಅಂಡ್ ಮಧ್ಯದಲ್ಲಿ ಬಂದಂತಹ ಟ್ವಿಸ್ಟ್‌ನ ಯಾರು ಕೂಡ ಪ್ರೆಡಿಕ್ಟ್ ಮಾಡಿರಲ್ಲ ಅಂತ ಅನ್ಕೊಳ್ತೀನಿ. ಸೊ ಇವಿಷ್ಟು ಪಾಸಿಟಿವ್ ಅಂತ ಹೇಳೋದಾದ್ರೆ, ಇನ್ನು ಈ ಸಿನಿಮಾದ ನೆಗೆಟಿವ್ ಬಗ್ಗೆ ಮಾತಾಡೋದಾದ್ರೆ ಮೊದಲಿಗೆ ರೈಟಿಂಗ್. ಸೀರಿಯಸ್ಲಿ ಹೇಳ್ತೀನಿ, ಈ ಸಿನಿಮಾದಲ್ಲಿ ರೈಟಿಂಗ್ ಇನ್ನೂ ಬೆಟರ್ ಆಗಬೇಕಾಗಿತ್ತು. ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತ ರೈಟಿಂಗ್ ನಿಮ್ಗೆ ತುಂಬಾ ಕಮ್ಮಿ ಕಡೆ ಸಿಗೋದು. 2 ಅವರ್ 6 ಮಿನಿಟ್ಸ್ ಇದೆ ಸಿನಿಮಾ. ಸೊ ಇನ್ನೂ ಎಂಗೇಜಿಂಗ್ ಆಗಿ ಬರಿಬೋದಿತ್ತು. ಸ್ಕ್ರೀನ್ ಪ್ಲೇ ಇನ್ನೂ ಟೈಟ್ ಆಗಿದ್ರೆ ಸಿನಿಮಾ ಆಡಿಯನ್ಸ್‌ಗೆ ಕನೆಕ್ಟ್ ಆಗ್ತಾ ಇತ್ತು. ತುಂಬಾ ಕಡೆ ಈ ಸಿನಿಮಾ ಆಡಿಯನ್ಸ್‌ಗೆ ಕನೆಕ್ಟ್ ಆಗೋದೇ ಇಲ್ಲ. ನನಗೆ ಪರ್ಸನಲಿ ಕೆಲವೊಂದು ಸಾಂಗ್‌ನ ಪ್ಲೇಸ್‌ಮೆಂಟ್ ತುಂಬಾ ಡಿಸಪಾಯಿಂಟ್ ಮಾಡ್ತು ಅಂತ ಹೇಳ್ತೀನಿ. ಅಂಡ್ ಸಾಕಷ್ಟು ವಿಷಯಗಳಿದ್ವು ಕ್ಯಾರಿ ಮಾಡ್ಕೊಂಡು ಹೋಗೋದಿಕ್ಕೆ. ಟ್ರ್ಯಾಕ್ಟರ್ ಆಗಿರ್ಬೋದು, ಕೇಬಲ್ ಆಗಿರ್ಬೋದು, ಲವ್ ಆಗಿರ್ಬೋದು, ಹಬ್ಬ ಆಗಿರ್ಬೋದು ಹೀಗೆ. ಬಟ್ ಯಾವ ಒಂದು ವಿಷಯನೂ ಕೂಡ ಇವರು ಕೊನೆವರೆಗೂ ಕ್ಯಾರಿ ಮಾಡ್ಕೊಂಡು ಹೋಗೋದೇ ಇಲ್ಲ. ಆ ಸಿಚುಯೇಷನ್‌ಗೆ ಮಾತ್ರ ಕೆಲವೊಂದು ಓಪನ್ ಆಗಿ ಅಲ್ಲಿಗೆ ಎಂಡ್ ಆಗೋಗುತ್ತೆ. ಸೊ ಯಾವುದನ್ನು ಕೂಡ ಕೊನೆವರೆಗೂ ಕ್ಯಾರಿ ಮಾಡ್ಕೊಂಡು ಹೋಗೋದಿಲ್ಲ. ಪರ್ಸನಲಿ ನನ್ಗನ್ಸಿದ್ದು ಏನಪ್ಪಾ ಅಂದ್ರೆ, ಇಲ್ಲಿ ಮೇನ್ ಕ್ಯಾರೆಕ್ಟರ್‌ಗೆ ಒಂದು ಏಮ್ ಅನ್ನೋದನ್ನೇ ಬರ್ದಿರ್ಲಿಲ್ಲ. ಸೊ ಇಲ್ಲಿ ಆಡಿಯನ್ಸ್‌ಗೆ ಮೇನ್ ಕ್ಯಾರೆಕ್ಟರ ಏಮ್ ಯಾವುದು ಅನ್ನೋದೇ ಗೊತ್ತಾಗಲ್ಲ. ಸೊ ಇದು ನನ್ಗಾಗಿದ್ದಂತ ಒಂದು ಎಕ್ಸ್‌ಪೀರಿಯನ್ಸ್ ಈ ಸಿನಿಮಾ ನೋಡ್ಬೇಕಾದ್ರೆ. ಮೊದಲು ಟ್ರ್ಯಾಕ್ಟರ್ ಇರುತ್ತೆ, ಆಮೇಲೆ ಫ್ರೆಂಡ್ ತಂಗಿ ಮದುವೆ ಬರುತ್ತೆ. ಸೊ ಅದಾದ್ಮೇಲೆ ಕೇಬಲ್ ಬರುತ್ತೆ. ಸೊ ಹೀಗೆ ಯಾವ್ಯಾವ್ದೋ ವಿಷಯಗಳು ಓಪನ್ ಆಗಿ ಕೊನೆಗೆ ಪೊಲಿಟಿಕಲ್ ಕಾನ್ಸೆಪ್ಟ್‌ನಲ್ಲಿ ಈ ಸಿನಿಮಾ ಎಂಡ್ ಆಗುತ್ತೆ. ಅಂಡ್ ನಾನು ಮೊದ್ಲೇ ಹೇಳ್ದೆ ಈ ಸಿನಿಮಾದಲ್ಲಿ ದೊಡ್ಡ ತಾರಾಗಣನೆ ಇದೆ ಅಂತ. ಬಟ್ ತುಂಬಾ ಪಾತ್ರಗಳನ್ನ ಬರ್ಕೊಂಡಿರೋ ರೀತಿನೇ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಸೊ ಇನ್ನು ಕ್ಯಾರೆಕ್ಟರ್ಸ್ ರೈಟಿಂಗ್ ತುಂಬಾ ಬೇಕಾಗಿತ್ತು. ಸೊ ಪ್ರಾಪರ್ ರೈಟಿಂಗ್ ಇದ್ದಿದ್ರೆ ಸಿನಿಮಾ ಬೇರೆನೇ ಎಕ್ಸ್‌ಪೀರಿಯನ್ಸ್ ಕೊಡ್ತಾ ಇತ್ತು. ಸೊ ಇದು ನನ್ಗನ್ಸಿದ್ದು. ಸೊ ಇವಿಷ್ಟು ಸಿನಿಮಾನ ನೋಡಿ ನನ್ಗೆ ಹೇಳ್ಬೇಕು ಅಂತ ಅನ್ಸಿದ್ದು. ಸೊ ಇದು ನನ್ನ ರಿವ್ಯೂ ಆಗಿತ್ತು. ನೀವು ಆಲ್ರೆಡಿ ಸಿನಿಮಾನ ನೋಡಿದ್ರೆ ಸಿನಿಮಾ ನಿಮ್ಗೇನ್ ಅನ್ಸ್ತು ಅಂತ ಕಮೆಂಟ್‌ನಲ್ಲಿ ತಿಳಿಸಿ. ಅಂಡ್ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಮತ್ತೆ ಸಿಗ್ತೀನಿ. ಬೈ.